ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಪ್ರತಿಷ್ಠೆಯ ಪಾಲಿಕೆ ಫೈಟ್ನಲ್ಲಿ ಪರಾಕ್ರಮ ಮೆರೆದಿದ್ದು ಯಾರ್ಯಾರು? ಜಿದ್ದಾಜಿದ್ದಿನ ಫೈಟ್ನಲ್ಲಿ ಬಿಜೆಪಿ ಪಾರುಪತ್ಯ ಸಾಧಿಸಿದ ಹೇಗೆ? 1.5 ವರ್ಷದ ಬಳಿಕ ಸ್ಕೂಲ್ ಓಪನ್, ಹೇಗಿದೆ ಕ್ಲಾಸ್? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಪ್ರತಿಷ್ಠೆಯ ಕಣವಾಗಿದ್ದ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದ್ದು ಹೇಗೆ? ಬೆಳಗಾವಿಯಲ್ಲಿ ಎಂಇಎಸ್ಗೆ ಕಮಲ ಪಡೆ ಟಕ್ಕರ್ ಕೊಟ್ಟಿದ್ದು ಹೇಗೆ? ಶಾಸಕನ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಮುಖಭಂಗ ಅನುಭವಿಸಿದ್ದು ಎಲ್ಲಿ? ನೋಡೋಣ ಕಮಲ ಕಮಾಲ್ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಇತಿಹಾಸ ಸೃಷ್ಟಿಸಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪಾಲಿಕೆ ಅಧಿಕಾರದ ಚುಕ್ಕಾಣಿಯನ್ನ ಬಿಜೆಪಿ ಹಿಡಿದಿದೆ. 25 ವರ್ಷದ ಬಳಿಕ ಪಕ್ಷದ ಚಿಹ್ನೆ ಮೇಲೆ ಬಿಜೆಪಿ ಸ್ಪರ್ಧೆಗಿಳಿದಿತ್ತು. 36 ವಾರ್ಡ್ಗಳಲ್ಲಿ ಗೆದ್ದು ಮುನ್ನುಗ್ಗುತ್ತಿರುವ ಬಿಜೆಪಿ ಮ್ಯಾಜಿಕ್ ಸಂಖ್ಯೆ 29 ದಾಟಿದೆ. ಬಿಜೆಪಿಗೆ ಸಾರಥ್ಯ ಸಿಕ್ಕಿದ್ದು ಕಾಂಗ್ರೆಸ್ ಮತ್ತು ಎಂಇಎಸ್ಗೆ ಮುಖಭಂಗವಾಗಿದೆ. ಬೆಳಗಾವಿ ಪಾಲಿಕೆ ಬಿಜೆಪಿ ಪಾಲಾಗೋದು ಗೊತ್ತಾಗ್ತಿದ್ದಂತೆಯೇ ಕಾಂಗ್ರೆಸ್ನಲ್ಲಿ ಬೇಸರ ಮನೆ ಮಾಡಿತ್ತು. ಹೀಗಾಗಿ ಮತ ಎಣಿಕೆ ಕೇಂದ್ರದ ಕಡೆ ಕಾಂಗ್ರೆಸ್ ನಾಯಕರು ಸುಳಿಯಲೇ ಇಲ್ಲ. ಮತ ಎಣಿಕೆ ಕೇಂದ್ರದ ಕಡೆ ಬೆಳಗಾವಿ ಜಿಲ್ಲಾ ಕೈ ಮುಖಂಡರು ಬರಲೇ ಇಲ್ಲ. ಕೇವಲ ಪಾಲಿಕೆ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಮಾತ್ರ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ರು. ಬಿಜೆಪಿಯಿಂದ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ಮಾತ್ರ ಭೇಟಿ ನೀಡಿದ್ರು. ಉಳಿದಂತೆ 2 ಪಕ್ಷದ ಪ್ರಮುಖ ನಾಯಕರು ಬರಲೇ ಇಲ್ಲ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಚುನಾವಣೆಯಲ್ಲೂ ಕೇಸರಿ ಪಡೆ ಕಮಾಲ್ ಮಾಡಿದೆ. ಹುಬ್ಬಳ್ಳಿ ಧಾರವಾಡದ 42 ವಾರ್ಡ್ಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಮೋಡಿ ಮಾಡಿದೆ. ಕಾಂಗ್ರೆಸ್ಗೆ ಭಾರೀ ಮುಖಭಂಗವಾಗಿದ್ದು ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷನ ಪುತ್ರನಿಗೆ ಸೋಲುಂಟಾಗಿದೆ. ವಾರ್ಡ್ ನಂಬರ್ 71ರಲ್ಲಿ 3ನೇ ಸ್ಥಾನಕ್ಕೆ ಕುಸಿದ ಕಾಂಗ್ರೆಸ್ ಕೈ ಅಭ್ಯರ್ಥಿ ಮೊಹಮ್ಮದ್ ಅಳ್ಳೂರು ಹೀನಾಯ ಸೋಲು ಅನುಭವಿಸಿದ್ದಾರೆ. ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ಗೆ ಭಾರೀ ಮುಖಭಂಗವಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಇತಿಹಾಸ ಸೃಷ್ಟಿಸಿ ಬಿಜೆಪಿ ಮೊದಲ ಬಾರಿಗೆ ಪಾಲಿಕೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಹೀಗಾಗಿ ಗಡಿಯಲ್ಲಿ ಸದಾ ತಂಟೆ ಮಾಡುತ್ತಿದ್ದ ನಾಡದ್ರೋಹಿ ಎಂಇಎಸ್ಗೆ ಈ ಬಾರಿ ಹೆಚ್ಚು ಸ್ಥಾನ ಗೆಲ್ಲಲಾಗದೆ ಮುಖಭಂಗವಾಗಿದೆ. ಒಟ್ಟು 30 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವು ಸಾಧಿಸಿದರೆ ಎಂಇಎಸ್ 2, ಕಾಂಗ್ರೆಸ್ 7, ಪಕ್ಷೇತರ 5, ಎಂಐಎಂ 1 ಗೆಲುವು ಸಾಧಿಸಿದೆ. ಕಲಬುರಗಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ ಬೆನ್ನಲ್ಲೇ ಕಲಬುರಗಿ ಪಾಲಿಕೆ ಚುಕ್ಕಾಣಿ ಹಿಡಿಯೋಕೆ ಕಾಂಗ್ರೆಸ್ ತಂತ್ರ ರೂಪಿಸಿದೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸಿದ ಕೈ ನಾಯಕರು ಚರ್ಚೆ ನಡೆಸಿದ್ರು. ಕಲಬುರಗಿ ಚುನಾವಣೆ ಉಸ್ತುವಾರಿ ಆಗಿದ್ದ ಈಶ್ವರ್ ಖಂಡ್ರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇದೇ ಮೊದಲ ಬಾರಿಗೆ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚು ಸ್ಥಾನ ಗೆದ್ದಿದ್ದಾರೆ. ಹೀಗಾಗಿ ದೊಡ್ಡಬಳ್ಳಾಪುರಕ್ಕೆ ಬಿಡಿಎ ಅಧ್ಯಕ್ಷ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಭೇಟಿ ನೀಡಿದ್ದಾರೆ. ಮೊದಲನೇ ಬಾರಿಗೆ ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಹೆಚ್ಚು ಸ್ಥಾನದಲ್ಲಿ ಗೆದ್ದಿದ್ದಾರೆ. ದೇಶ ಮತ್ತು ರಾಜ್ಯದಲ್ಲಿ ಬಿಜೆಪಿ ಬರೋದಿಲ್ಲ ಅಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಹೇಳ್ತಿದ್ರು. ಅದಕ್ಕೆ ಸರಿಯಾದ ಉತ್ತರವನ್ನ ಜನ ಇದೀಗ ನೀಡ್ತಿದ್ದಾರೆ ಅಂತ ವಿಶ್ವನಾಥ್ ಹೇಳಿದ್ರು. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲುವು ಸಿಕ್ಕಿದ್ರಿಂದ ಶಾಸಕ ಅಭಯ್ ಪಾಟೀಲ್ ಮನೆ ಮುಂದೆ ಭರ್ಜರಿ ವಿಜಯೋತ್ಸವ ಆಚರಿಸಲಾಯಿತು. ಬಣ್ಣ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಈ ವೇಳೆ ಮಾತನಾಡಿದ ಅಭಯ್ ಪಾಟೀಲ್, ಇದು ಬೆಳಗಾವಿ ಗೆಲುವು. ಜನರು ಜಾತಿ ಭಾಷೆ ನೋಡಿಲ್ಲ, ಜನರು ಅಭಿವೃದ್ಧಿ ಕೆಲಸ ನೋಡಿ ಮತ ಹಾಕಿದ್ದಾರೆ. ಎಂಇಎಸ್ ಮತ್ತು ಕಾಂಗ್ರೆಸ್ ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ನಮ್ಮ ಸಿಎಂ ಹಾಗೂ ಎಲ್ಲಾ ಮುಖಂಡರ ಪ್ರಯತ್ನದಿಂದ ಗೆಲುವು ಸಾಧಿಸಿದ್ದೇವೆ ಅಂತ ಹೇಳಿದರು. ಬೆಳಗಾವಿ ಪಾಲಿಕೆ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದ್ದು ಮತ ಎಣಿಕೆ ಕೇಂದ್ರದ ಬಳಿ ಗೆದ್ದ ಅಭ್ಯರ್ಥಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ವಿಜಯೋತ್ಸವದ ವೇಳೆ ಬ್ಯಾರಿಕೇಡ್ ಒಳಗೆ ನುಗ್ಗಿ ಬರಲು ಯತ್ನಿಸಿದ್ರು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅಭ್ಯರ್ಥಿಗಳ ಬೆಂಬಲಿಗರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿ ಪಾಲಿಗೆ ಭಾರೀ ಮಹತ್ವ ಪಡೆದುಕೊಂಡಿದೆ. ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಇಲ್ಲದೆ ಮೊದಲ ಚುನಾವಣೆ ಎದುರಿಸಿದ ಬಿಜೆಪಿ 2ರಲ್ಲಿ ಗೆಲುವು ಸಾಧಿಸಿದೆ. 3 ಪಾಲಿಕೆಗಳ ಚುನಾವಣೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ ನಡೆಸಿರಲಿಲ್ಲ. ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಪ್ರಚಾರ ನಡೆಸಿರಲಿಲ್ಲ. ಕೇವಲ ಸಚಿವರುಗಳಿಗೆ ಮಾತ್ರ ಪಾಲಿಕೆ ಚುನಾವಣೆ ಜವಾಬ್ದಾರಿ ನೀಡಲಾಗಿತ್ತು.
ಪಾಲಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ್ದು ಹೇಗೆ? ಗೆದ್ದು ಬೀಗಿದ ಎಂಇಎಸ್ ಅಭ್ಯರ್ಥಿಗಳಿಂದ ಬಣ್ಣ ಎರಚಿ ಸಂಭ್ರಮಾಚರಣೆ. ನಗರಸಭೆಯಲ್ಲಿ ಕಮಲ ಕಮಾಲ್ ಮಾಡಿದ್ಯಾ? ನೋಡೋಣ ಪಾಲಿಕೆ ಫೈಟ್. ನ್ಯೂಸ್ ಟಾಪ್ 99. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಈ ಬಾರಿ ತೀವ್ರ ಪೈಪೋಟಿಯಿಂದ ಕೂಡಿತ್ತು. ಜಿದ್ದಾಜಿದ್ದಿನ ಮತ ಎಣಿಕೆಯಲ್ಲೂ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ 19 ವಾರ್ಡ್ಗಳಲ್ಲಿ ಜಯಭೇರಿ ಬಾರಿಸಿದರೆ ಬಿಜೆಪಿ 12 ವಾರ್ಡ್ ಮತ್ತು ಜೆಡಿಎಸ್ 3 ವಾರ್ಡ್ ಹಾಗೂ ಪಕ್ಷೇತರ ಅಭ್ಯರ್ಥಿ 1ರಲ್ಲಿ ಗೆಲುವು ಸಾಧಿಸಿದ್ದಾರೆ. ಬೆಳಗಾವಿ ಪಾಲಿಕೆ ಚುನಾವಣೆಯಲ್ಲಿ ಎಂಇಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಬಣ್ಣ ಎರಚಿ ಸಂಭ್ರಮಿಸಿದ್ದಾರೆ. ಎಂಇಎಸ್ ಅಭ್ಯರ್ಥಿಗಳು ಗೆಲ್ತಾ ಇದ್ದಂತೆ ಎಂಇಎಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಬಣ್ಣ ಎರಚಿ ಜೈ ಶಿವಾಜಿ, ಜೈ ಎಂಇಎಸ್, ಎಂಇಎಸ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಮತ ಎಣಿಕೆ ಕೇಂದ್ರದ ಮುಂದೆ ವಿಜಯೋತ್ಸವ ಆಚರಿಸಿದರು. ಕುಷ್ಟಗಿ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಜಯ ಗಳಿಸಿದೆ. ಕುಷ್ಟಗಿಯ 16ನೇ ವಾರ್ಡ್ ಪಕ್ಷೇತರ ಸದಸ್ಯೆ ರಾಜೇಶ್ವರಿ ಮೃತರಾಗಿದ್ದರಿಂದಾಗಿ ನಡೆದ ಉಪಚುನಾವಣೆಯಲ್ಲಿ 166 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಕ್ಕಮಹಾದೇವಿ ನಾಯಕವಾಡಿಗೆ ಜಯಗಳಿಸಿದ್ದಾರೆ. ಅಕ್ಕಮಹಾದೇವಿ 438 ಮತಗಳನ್ನು ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಪಾರ್ವತಿ 272 ಮತಗಳನ್ನು ಪಡೆದು ಸೋಲುಂಟಾಗಿದೆ. ಮಹಾನಗರ ಪಾಲಿಕೆ ಗೆದ್ದಂತ ಅಭ್ಯರ್ಥಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಬೆಳಗಾವಿ ಪಾಲಿಕೆಯಲ್ಲಿ ಗೆದ್ದು ಬೀಗಿದವರು ಸಂಭ್ರಮಿಸುತ್ತಿದ್ದಾರೆ. ಸಂಭ್ರಮದ ಮಧ್ಯೆ ಬ್ಯಾರಿಕೇಡ್ ದಾಟುವುದಕ್ಕೆ ಮುಂದಾದಂತಹ ವ್ಯಕ್ತಿ ಎಡವಿ ಬ್ಯಾರಿಕೇಡ್ ಮೇಲೆಗೆ ಬಿದ್ದಿದ್ದಾನೆ. ಮದ್ಯಪಾನ ಸೇವಿಸಿದಂತಹ ವ್ಯಕ್ತಿ ಕೆಳಗೆ ಬಿದ್ದಿದ್ದು ಮತ ಎಣಿಕೆ ಕೇಂದ್ರದ ಮುಂದೆಯೇ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ನಗರಸಭಾ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದ್ದು 5 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ. 1 ವಾರ್ಡ್ನಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಸಾಧಿಸಿದ್ದಾರೆ. 6 ವಾರ್ಡ್ಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಪಂಚ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಮಾಲ್ ಮಾಡಿದೆ. ದೊಡ್ಡಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ ಕಮಲ ಪಡೆ ಮೋಡಿ ಮಾಡಿದೆ. 5 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಜಯಭೇರಿ ಬಾರಿಸಿದ್ದಾರೆ. 1ನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಆರ್ ಹಂಸಪ್ರಿಯ, 2ನೇ ವಾರ್ಡ್ನಲ್ಲಿ ಎನ್ ಪದ್ಮನಾಭ, 17ನೇ ವಾರ್ಡ್ನಲ್ಲಿ ಎಸ್ ವತ್ಸಲ, 18ನೇ ವಾರ್ಡ್ನಲ್ಲಿ ಆರ್ ಶಿವಣ್ಣ, 19ನೇ ವಾರ್ಡ್ನಲ್ಲಿ ಎಚ್ಎಸ್ ಶಿವಶಂಕರ್ಗೆ ಗೆಲುವು ಸಿಕ್ಕಿದೆ. ಭದ್ರಾವತಿ ನಗರಸಭೆ ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ಗೆ ಗೆಲುವು ದಕ್ಕಿದೆ. ವಾರ್ಡ್ ನಂಬರ್ 29ರ ಜೆಡಿಎಸ್ ಅಭ್ಯರ್ಥಿ ನಾಗರತ್ನ ಅನಿಲ್ ಜಯಭೇರಿ ಬಾರಿಸಿದ್ದಾರೆ. ಭದ್ರಾವತಿ ನಗರಸಭಾ ವಾರ್ಡ್ 29ರ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಾಗರತ್ನ 457 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ರಾಮನಗರ ನಗರಸಭೆ 4ನೇ ವಾರ್ಡ್ನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತೇಜಸ್ವಿನಿ ಸುರೇಶ್ ಗೆಲುವು ಸಾಧಿಸಿದ್ದಾರೆ. 1090 ಮತಗಳನ್ನು ಪಡೆದು ತೇಜಸ್ವಿನಿ ಗೆಲುವು ಪಡೆದರೆ ಜೆಡಿಎಸ್ ಅಭ್ಯರ್ಥಿ ಅನ್ಸೂಯಾಗೆ 191 ಮತಗಳು ಬಂದಿವೆ. 4ನೇ ವಾರ್ಡ್ನ ನಗರಸಭಾ ಸದಸ್ಯೆ ಲೀಲಾ ಗೋವಿಂದರಾಜು ಸಾವಿನಿಂದ ತೆರವಾಗಿದ್ದ ಸ್ಥಾನಕ್ಕೆ ಸೆಪ್ಟೆಂಬರ್ 3ರಂದು ಚುನಾವಣೆ ನಡೆದಿತ್ತು. ರಾಮನಗರದಲ್ಲಿ ಒಟ್ಟು 31 ವಾರ್ಡ್ಗಳಿದ್ದು ಕಾಂಗ್ರೆಸ್ 19, ಜೆಡಿಎಸ್ 11, ಪಕ್ಷೇತರ 1 ಸದಸ್ಯರಿದ್ದಾರೆ. ಬೀದರ್ ನಗರಸಭೆಯ ಉಪಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದ್ದು ಬೀದರ್ 26ನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ನಸ್ರೀನ್ ಬೇಗಂ ಗೆಲುವು ಸಾಧಿಸಿದ್ದಾರೆ. ಬೀದರ್ನ ವಾರ್ಡ್ ನಂಬರ್ 32ನೇ ಜೆಡಿಎಸ್ನ ಅಭ್ಯರ್ಥಿ ರೋಹಿನಾ ಯಾಸ್ಮಿನ್ ಗೆಲುವು ಸಾಧಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೂಲ್ ಆರಂಭಕ್ಕೆ ಒತ್ತಾಯಿಸಿದ್ದು ಯಾರ್ಯಾರು? ಹೈಸ್ಕೂಲ್ ಆಯಿತು, ಪ್ರೈಮರಿ ಸ್ಕೂಲ್ ಓಪನ್ ಬಗ್ಗೆ ಶಿಕ್ಷಣ ಸಚಿವರು ಹೇಳಿದ್ದೇನು? ವಿದ್ಯಾರ್ಥಿಗಳಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದ್ದು ಎಲ್ಲೆಲ್ಲಿ? ನೋಡೋಣ ಶಾಲಾರಂಭ ನ್ಯೂಸ್ ಟಾಪ್ 9ನಲ್ಲಿ. ತುಂಬಾ ದಿನಗಳಿಂದ ಸ್ಕೂಲ್ ಓಪನ್ ಮಾಡಬೇಕು ಅನ್ನೋದು ಮಕ್ಕಳ ಅಪೇಕ್ಷೆ ಇತ್ತು. ಮಕ್ಕಳ ನಿರೀಕ್ಷೆಯಂತೆ ಶಾಲೆ ಆರಂಭ ಮಾಡಲಾಗಿದೆ ಅಂತ ಶಿಕ್ಷಣ ಇಲಾಖೆ ಸಚಿವ ಬಿಸಿ ನಾಗೇಶ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ನಾಗೇಶ್, ತುಂಬಾ ದಿನಗಳಿಂದ ಶಾಲೆ ಆರಂಭ ಮಾಡಬೇಕು ಅಂತ ಪೋಷಕರ ಒತ್ತಾಯವೂ ಕೂಡ ಇತ್ತು. ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯ ಪಡೆದು ಶಾಲೆ ಆರಂಭ ಮಾಡ್ತಿದ್ದೇವೆ ಅಂತ ನಾಗೇಶ್ ಹೇಳಿದರು. ನನ್ನ ಪ್ರವಾಸದ ವೇಳೆ ಎಲ್ಲೆಡೆ ಪೋಷಕರು ಸ್ಕೂಲ್ ಓಪನ್ ಮಾಡುವಂತೆ ಒತ್ತಾಯ ಮಾಡಿದ್ರು. ಹಲವು ಹಳ್ಳಿಗಳಲ್ಲಿ ಕೊರೋನಾ ಇಲ್ವೇ ಇಲ್ಲ ಅಂತ ಶಿಕ್ಷಣ ಇಲಾಖೆ ಸಚಿವ ಬಿಸಿ ನಾಗೇಶ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ನಾಗೇಶ್, ಈಗಾಗಲೇ ಶಿಕ್ಷಣ ಇಲಾಖೆ ಶಾಲೆ ಆರಂಭವಾಗಿದೆ. ಡಿಡಿಪಿಐ ಜಿಲ್ಲಾಧಿಕಾರಿಗಳು ಸೂಕ್ತ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿದ್ದಾರೆ. ಆರೋಗ್ಯ ಇಲಾಖೆಯ ಎಸ್ಒಪಿ ಪ್ರಕಾರ ಶಾಲೆ ಆರಂಭ ಮಾಡಿದ್ದೇವೆ ಅಂತ ನಾಗೇಶ್ ತಿಳಿಸಿದರು.
ರಾಜ್ಯದಲ್ಲಿ ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆಯೋ ಅಲ್ಲಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಮಾಡಿಕೊಳ್ತೀವಿ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಕೇವಲ ಒಂದೇ ಒಂದು ಮಗುವಿಗೆ ಕೊರೋನಾ ಪಾಸಿಟಿವಿಟಿ ಆಗಿದೆ. ಸ್ಕೂಲ್ ಓಪನ್ ಆದ ಬಳಿಕ ಯಾವುದೇ ಮಗುವಿಗೆ ಪಾಸಿಟಿವ್ ಬಂದಿಲ್ಲ. 43,000 ವಿದ್ಯಾರ್ಥಿಗಳಿಗೆ ತಜ್ಞರು ಪರೀಕ್ಷೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಪಾಸಿಟಿವಿಟಿ ಹರಡುವುದು ಶೇಕಡಾ 0.3ರಷ್ಟಿದೆ ಅಂತ ತಜ್ಞರು ತಿಳಿಸಿದ್ದಾರೆ ಅಂತ ನಾಗೇಶ್ ಹೇಳಿದ್ರು. ಹೈಸ್ಕೂಲ್ ಆರಂಭದ ಬಳಿಕ ಇದೀಗ ಪ್ರೈಮರಿ ಸ್ಕೂಲ್ ಆರಂಭದ ಬಗ್ಗೆಯೂ ಕೂಡ ಭಾರಿ ಚರ್ಚೆ ನಡೀತಾ ಇದೆ. ಇದರ ಬಗ್ಗೆ ಮಾತನಾಡಿದಂತಹ ಸಚಿವ ಬಿಸಿ ನಾಗೇಶ್ 1 ರಿಂದ 5ರವರೆಗೆ ಶಾಲೆ ಬಗ್ಗೆ ಮತ್ತೆ ತಾಂತ್ರಿಕ ಇಲಾಖೆಯ ಜೊತೆ ಚರ್ಚೆ ಮಾಡ್ತೀವಿ. ನವೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಕೊರೋನಾ ಬಗ್ಗೆ ತಾಂತ್ರಿಕ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಮತ್ತೊಂದು ತಜ್ಞರ ಸಭೆ ಮಾಡಿ 1 ರಿಂದ 5ರವರೆಗೆ ಶಾಲೆ ಆರಂಭದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ನಾಗೇಶ್ ಹೇಳಿದ್ರು. ಒಂದೂವರೆ ವರ್ಷದ ಬಳಿಕ ವಿದ್ಯಾರ್ಥಿಗಳು ಶಾಲೆಗಳತ್ತ ಆಗಮಿಸಿದ್ರು. ಮೊದಲ ದಿನವೇ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸ್ಕೂಲ್ಗಳಿಗೆ ಆಗಮಿಸಿದ್ರು. ಶಾಲೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ ಮಾಸ್ಕ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಬೆಂಗಳೂರಿನ ವಿಠಲ್ ಮಲ್ಯ ರಸ್ತೆಯ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಪ್ರೈಮರಿ ಸ್ಕೂಲ್ನ ಪ್ರವೇಶ ದ್ವಾರದ ಬಳಿಯೇ ಹ್ಯಾಂಡ್ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಒಂದೂವರೆ ವರ್ಷದ ಬಳಿಕ ಸ್ಕೂಲ್ ಆರಂಭಗೊಂಡಿದ್ದರಿಂದಾಗಿ ಇಡೀ ಶಾಲೆಗಳಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಮಕ್ಕಳ ಸ್ವಾಗತಕ್ಕೆ ಶಾಲೆಯ ಪ್ರಮುಖ ದ್ವಾರದಲ್ಲಿ ಸ್ವಾಗತ ಕಮಾನುಗಳನ್ನು ಅಳವಡಿಸಲಾಗಿತ್ತು. ಮೈಸೂರಿನ ಸರಸ್ವತಿಪುರಂನ ವಿಜಯ ವಿಠಲ ವಿದ್ಯಾಸಂಸ್ಥೆಯಲ್ಲಿ ಸಡಗರ ಮನೆ ಮಾಡಿತು. ತಳಿರು ತೋರಣ, ಬಾಳೆ ಕಂಬ ಕಟ್ಟಿ, ಹೂವಿನ ತೋರಣ ಕಟ್ಟಿ ಸ್ವಾಗತ ಕೋರಲಾಯಿತು. ಇದರ ಜೊತೆಗೆ ಕೊರೋನಾ ಜಾಗೃತಿ ಮೂಡಿಸುವ ಚಿತ್ರಗಳು ಮತ್ತು ದೈಹಿಕ ಅಂತರ ಕಾಪಾಡಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತ ಬರೆಯಲಾಗಿತ್ತು. ಕೋಲಾರ ಜಿಲ್ಲೆಯಲ್ಲೂ ಇಂದಿನಿಂದ ಸ್ಕೂಲ್ ಆರಂಭ ಆಗಿದ್ದು, ಜಿಲ್ಲೆಯಲ್ಲಿ ಸರಿಸುಮಾರು 68,584 ವಿದ್ಯಾರ್ಥಿಗಳು ಸ್ಕೂಲ್ಗಳತ್ತ ಆಗಮಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ, ಅನುದಾನ ರಹಿತ ಸೇರಿದಂತೆ 2,234 ಶಾಲೆಗಳು ಸರ್ಕಾರದ ಎಸ್ಒಪಿ ನಿಯಮಗಳ ಪಾಲನೆ ಮಾಡಲಾಗಿತ್ತು. ಪ್ರತಿ ಕೊಠಡಿಗೆ 20 ಮಕ್ಕಳನ್ನು ಕೂರುವುದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಶಾಲೆಗೆ ಬರುವಂತಹ ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಆಗಮಿಸುವಂತೆ ನೋಡಿಕೊಳ್ಳಲಾಗಿತ್ತು. ರಾಜ್ಯದಲ್ಲಿ ಇಂದಿನಿಂದ 2ನೇ ಹಂತದಲ್ಲಿ ಶಾಲೆಗಳು ಆರಂಭ ಆಗಿದ್ದು, ಸರ್ಕಾರದ ನಿರ್ದೇಶನದಂತೆ ವಿಜಯಪುರ ಜಿಲ್ಲೆಯಲ್ಲೂ ಸ್ಕೂಲ್ಗಳ ಬಾಗಿಲುಗಳು ತೆರೆದಿವೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 2,027 ಶಾಲೆಗಳಲ್ಲಿ 1,49,512 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 1,01,144 ಸರ್ಕಾರಿ ಶಾಲೆಗಳಲ್ಲಿ 85,264 ವಿದ್ಯಾರ್ಥಿಗಳು, ಸರ್ಕಾರಿ ಅನುದಾನಿತ 314 ಶಾಲೆಗಳಲ್ಲಿ 22,795 ವಿದ್ಯಾರ್ಥಿಗಳು. ಈ ಪೈಕಿ ಪ್ರತಿಶತ 50% ವಿದ್ಯಾರ್ಥಿಗಳಿಗೆ ತರಗತಿಗೆ ಹಾಜರಾಗಲು ಸೂಚಿಸಲಾಗಿದೆ. ರೊಟೇಷನ್ ಮಾದರಿಯಲ್ಲಿ ತರಗತಿಯನ್ನು ನಡೆಸಲಾಗುತ್ತೆ. ಪ್ರಾಥಮಿಕ ಶಾಲೆಗಳ ಓಪನ್ಗೆ ಕೊರೋನಾ ಆತಂಕ ತಂದಿದೆ. ಸಾಲು ಸಾಲು ಹಬ್ಬಗಳಿರೋದ್ರಿಂದ ಕೊರೋನಾ ಸೋಂಕು ಹೆಚ್ಚಾಗಲಿದೆ ಅಂತ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದ್ರೆ, ಶಿಕ್ಷಣ ಇಲಾಖೆಗೆ ಪ್ರಾಥಮಿಕ ಶಾಲೆ ಆರಂಭಿಸುವ ಕಾತರದಲ್ಲಿದೆ. ಆದರೆ ಇಂತಹ ಟೈಮ್ನಲ್ಲಿ ಪುಟ್ಟ ಪುಟ್ಟ ಮಕ್ಕಳಿರುವಂತಹ ಪ್ರೈಮರಿ ಸ್ಕೂಲ್ ಆರಂಭಿಸಲು ರಾಜ್ಯ ಆರೋಗ್ಯ ಇಲಾಖೆ ಹಿಂದೇಟು ಹಾಕ್ತಿದೆ. ನಾಣ್ಯ ನುಂಗಿ 4 ವರ್ಷದ ಮಗು ಸಾವನ್ನಪ್ಪಿದ್ದು ಎಲ್ಲಿ? ಮಳೆರಾಯಿನ ಅಬ್ಬರಕ್ಕೆ ಎಲ್ಲೆಲ್ಲಿ ಅನಾಹುತ ಸೃಷ್ಟಿಯಾಗಿದೆ? ಕಾಡು ಪ್ರಾಣಿಗಳು ಏಕಾಏಕಿ ರಸ್ತೆಗಿಳಿದಿದ್ದು ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೀದರ್ ಜಿಲ್ಲೆಯಲ್ಲಿ 3 ದಿನದಿಂದ ಭಾರಿ ಮಳೆಯಾಗ್ತಾ ಇದೆ. ವರುಣನ ಆರ್ಭಟ ನಿಲ್ತಾ ಇಲ್ಲ. ಹೀಗಾಗಿ ಬೀದರ್ನ ಕೆಲವು ಕಡೆ ಸಂಚಾರ ಬಂದ್ ಮಾಡಲಾಗಿದೆ. ಜಿಲ್ಲೆಯ ಕಮಲನಗರ ತಾಲೂಕಿನ ಬೋಧನ್ ಗ್ರಾಮ ಮತ್ತು ಕಮಲನಗರ ಸೇತುವೆ ಮೇಲೆ ಸಂಚಾರ ಬಂದ್ ಮಾಡಲಾಗಿದೆ. ಇನ್ನು ಮಳೆಯಿಂದ ರೈತರಿಗೂ ಸಂಕಷ್ಟ ಉಂಟಾಗಿದೆ. ಕಟಾವಿಗೆ ಬಂದಿದ್ದ ಹೆಸರು, ಸೋಯಾ, ಉದ್ದು ನೀರು ಪಾಲಾಗಿದೆ. ಶ್ರೀಗಂಧದ ಮರ ಕಳ್ಳತನಕ್ಕೆ ಬಂದಿದ್ದವರನ್ನ ಖಾಕಿ ಬಂಧಿಸಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಶ್ರೀಗಂಧದ ಮರವನ್ನ ಕಡಿತಾ ಇದ್ರು. ಮರ ಕಡಿಯುವ ಶಬ್ದ ಕೇಳಿ ಅರಣ್ಯ ಸಿಬ್ಬಂದಿ ಫೈರಿಂಗ್ ಮಾಡಿದ್ದಾರೆ. ಈ ವೇಳೆ ಓರ್ವ ಆರೋಪಿಗೆ ಗುಂಡು ತಗುಲಿದೆ. ಇನ್ನುಳಿದ 3ರನ್ನ ಬಂಧಿಸಲಾಗಿದೆ. ಗಾಯಾಳು ಆರೋಪಿಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಗುಬ್ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆಹಾರ ಸಾಮಗ್ರಿ ಸಂಗ್ರಹಿಸಿದ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹ್ಯಾಡೋಳು ಬಳಿ ಇರುವ ಗೋದಾಮು ಬೆಂಕಿಗೆ ಆಹುತಿಯಾಗಿದೆ. ಆಕಸ್ಮಿಕವಾಗಿ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದರು. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ರಸ್ತೆಯಲ್ಲಿ ಓಡಾಡ್ತಾ ಇರೋ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಕೊಡಗು ಮಾರ್ಗದಲ್ಲಿ ವಾಹನ ಸಂಚಾರ ಕಡಿಮೆಯಾಗಿದೆ. ಹಾಗಾಗಿ ಕಾಡು ಪ್ರಾಣಿಗಳು ರಸ್ತೆಯಲ್ಲಿ ಸಂಚರಿಸ್ತಾ ಇದೆ. ಕರಡಿ, ಕಾಡೆಮ್ಮೆ, ಜಿಂಕೆ ಸೇರಿದಂತೆ ಹಲವು ಪ್ರಾಣಿಗಳು ರಸ್ತೆಗಳಿವೆ. ವೀರನ ಹೊಸಹಳ್ಳಿಯಿಂದ ನಾಗರಹೊಳೆ ಮೂಲಕ ಕೊಡಗಿಗೆ ಹೋಗುವ ರಸ್ತೆಯಲ್ಲಿ ಕಾಡು ಪ್ರಾಣಿಗಳ ದರ್ಶನ ಕೊಡ್ತಿವೆ.
ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತದೆ, ಹಾಗಾಗಿ ಸಾಕಷ್ಟು ಹಾನಿಗಳು ಸಂಭವಿಸಿದೆ. ಗೊಟ್ಟಿಗೆಹಳ್ಳಿಯಲ್ಲಿ ಬೃಹತ್ ಆಲದ ಮರ ಧರೆಗೆ ಉರುಳಿದ್ದು ಗೊಟ್ಟಿಗೆಹಳ್ಳಿಯಲ್ಲಿ ಮನೆಗಳ ಮೇಲೆ ಮರ ಉರುಳಿ ಬಿದ್ದಿದೆ. ಮನೆಗಳಿಗೆ ಹಾನಿಯಾಗಿದೆ. ಹಾರೋಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಧಾನ ಪರಿಷತ್ ಜೆಡಿಎಸ್ ಸದಸ್ಯ ಬಿಎಂ ಫಾರೂಕ್ ಒಡೆತನದ ಐಷಾರಾಮಿ ಕಾರು ಅಪಘಾತಕ್ಕೀಡಾಗಿದೆ. ರಾತ್ರಿ 9 ಗಂಟೆ ವೇಳೆಗೆ ರಸ್ತೆ ವಿಭಜಕಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಯಲಹಂಕ ಫ್ಲೈಓವರ್ನಲ್ಲಿ ಅಪಘಾತ ಸಂಭವಿಸಿದೆ. ಮತ್ತೊಂದು ಕಾರಿಗೆ ಡಿಕ್ಕಿಯಾಗಿ ಬಳಿಕ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ಜಮಖಂಡಿ ವಿಭಾಗದ ವ್ಯಾಪ್ತಿಯಲ್ಲಿನ ಅತಿವೃಷ್ಟಿ ಪ್ರವಾಹ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇಂದು ಅಂತರ ಸಚಿವಾಲಯದ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ. ಅತಿವೃಷ್ಟಿ ಮತ್ತು ಪ್ರವಾಹದಿಂದಾಗಿ ಹಾನಿ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪರಿಶೀಲನೆ ನಡೆಯಲಿದೆ. ಜಮಖಂಡಿ ವಿಭಾಗದ ಪ್ರವಾಹ ಹಾನಿಯನ್ನ ವೀಕ್ಷಣೆ ಮಾಡಲಾಗುತ್ತೆ. ಪ್ರವಾಹದಿಂದ ಹಾನಿಗೊಳಗಾದ ರಸ್ತೆ, ಸೇತುವೆ, ಮನೆ, ಶಾಲೆ ಹಾಗೂ ಅಂಗನವಾಡಿ ಕೇಂದ್ರ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ವೀಕ್ಷಿಸಿ ಮಾಹಿತಿ ಪಡೆಯಲಿದೆ ಕೇಂದ್ರ ತಂಡ. ಕೇರಳ ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗಿದ್ದು ಅತ್ತಿಬೆಲೆ ಬಾರ್ಡರ್ಗೆ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಭೇಟಿ ನೀಡಿದ್ರು. ಕೇರಳ ಮತ್ತು ಬೇರೆ ರಾಜ್ಯದಿಂದ ಬರುವ ವಾಹನ ಸವಾರರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಕೇರಳ, ಮಹಾರಾಷ್ಟ್ರ ಭಾಗದಿಂದ ಬರುವ ಎಲ್ಲ ವಾಹನ ಸವಾರರನ್ನ ತಪಾಸಣೆ ಮಾಡುತ್ತಿದ್ದೇವೆ. ಅಂತಾರಾಜ್ಯ ಗಡಿ ಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ನಿನ್ನೆ 35 ವಾಹನಗಳನ್ನು ತಪಾಸಣೆಗೆ ಒಳಪಡಿಸಿ 85 ಜನರ ಟೆಸ್ಟ್ ಮಾಡಲಾಗಿದೆ ಅಂತ ಡಿಸಿ ಮಂಜುನಾಥ್ ಹೇಳಿದರು. ಪಂಜಶೀರ್ ವಶಕ್ಕೆ ಪಡೆದಿದ್ದೇವೆ ಅಂತ ತಾಲಿಬಾನಿಗಳು ಸುಳ್ಳು ಹೇಳಿದ್ರ? ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ರಚನೆಗೆ ಸರ್ಕಸ್ ನಡೀತಿರೋದ್ಯಾಕೆ? ಗರ್ಭಿಣಿ ಪೊಲೀಸ್ ಅಧಿಕಾರಿಯನ್ನೇ ಕೊಂದ್ರ ಪಾಪಿ ತಾಲಿಬಾನಿಗಳು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಪಂಜೀರ್ ಪ್ರಾಂತ್ಯವನ್ನ ವಶಪಡಿಸಿಕೊಂಡಿರುವುದಾಗಿ ತಾಲಿಬಾನ್ ಉಗ್ರರು ಘೋಷಿಸಿದ್ದಾರೆ. ಪಂಜೀರ್ ಪ್ರಾಂತ್ಯದ ವಿವಾದ ಅಂತ್ಯವಾಗಿದೆ. ಅಫ್ಘಾನಿಸ್ತಾನ ಸಂಪೂರ್ಣ ತಾಲಿಬಾನ್ ವಶವಾಗಿದೆ ಅಂತ ತಾಲಿಬಾನ್ ವಕ್ತಾರ ಸುಹೇಲ್ ಶಾಹೀನ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದ ಪುನರ್ ನಿರ್ಮಾಣ ಮಾಡುವುದಾಗಿ ಸುಹೇಲ್ ಶಾಹೀನ್ ಹೇಳಿದ್ದಾರೆ. ಪಂಜೀರ್ ಪ್ರಾಂತ್ಯದ ಎಲ್ಲಾ ಜಿಲ್ಲೆಗಳನ್ನ ವಶಕ್ಕೆ ಪಡೆದಿದ್ದೇವೆ. ಯಾರ ವಿರುದ್ಧವೂ ಅಫ್ಘಾನ್ ಭೂಮಿ ಬಳಕೆಗೆ ಅವಕಾಶ ಕೊಡುತ್ತಿಲ್ಲ. ಅಫ್ಘಾನಿಸ್ತಾನವನ್ನ ಮರಳಿ ಕಟ್ಟುವ ಕಡೆಗೆ ನಮ್ಮ ಗಮನ ಇರಲಿದೆ ಅಂತ ತಾಲಿಬಾನ್ ವಕ್ತಾರ ಸುಹೇಲ್ ಶಾಹೀನ್ ಹೇಳಿದ್ದಾನೆ. ಈ ಮೂಲಕ ತಾಲಿಬಾನಿಗಳಿಗೆ ದೊಡ್ಡ ಸವಾಲಾಗಿದ್ದಂತಹ ಪಂಜೀರ್ ಪ್ರಾಂತ್ಯ ಕೂಡ ತಮ್ಮ ತೆಕ್ಕೆಗೆ ಸಿಕ್ಕಿರುವುದಾಗಿ ಹೇಳಿದ್ದಾನೆ. ಪಂಜೀರ್ ಪ್ರಾಂತ್ಯ ತಾಲಿಬಾನಿಗಳ ವಶವಾಗಿದೆ ಎಂಬ ಸುಹೇಲ್ ಶಾಹೀನ್ ಹೇಳಿಕೆಗೆ ರೆಸಿಸ್ಟೆನ್ಸ್ ಫೋರ್ಸ್ ತಿರುಗೇಟು ಕೊಟ್ಟಿದೆ. ಪಂಜೀರ್ ಕಣಿವೆ ಮೇಲೆ ಇನ್ನೂ ನಮ್ಮ ಹಿಡಿತ ಇದೆ. ತಾಲಿಬಾನ್ ಕೇವಲ ಪಂಜೀರ್ ಪ್ರಾಂತ್ಯದ ರಸ್ತೆಯನ್ನು ಮಾತ್ರ ವಶಕ್ಕೆ ಪಡೆದಿದೆ. ಇಡೀ ಪಂಜೀರ್ ಪ್ರಾಂತ್ಯ ಅವರ ಹಿಡಿತಕ್ಕೆ ಸಿಕ್ಕಿಲ್ಲ ಅಂತ ನ್ಯಾಷನಲ್ ರೆಸಿಸ್ಟೆನ್ಸ್ ಫೋರ್ಸ್ ಹೇಳಿದೆ. ತಾಲಿಬಾನಿಗಳಿಗೆ ನಾವು ಹೆದರುವುದಿಲ್ಲ ಅಂತ ಅಫ್ಘಾನ್ ಮಾಜಿ ಉಪಾಧ್ಯಕ್ಷ ಅಮರುಲ್ಲಾ ಸಲೆಹ್ ಹೇಳಿದ್ದಾರೆ. ಕಾಬೂಲ್ ಹೇಗೆ ತಾಲಿಬಾನ್ ವಶವಾಯಿತು? ಅಂತಹ ಕಷ್ಟದ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ನಾಯಕತ್ವ ಹೇಗೆ ಜನರನ್ನ ಕೈಬಿಟ್ಟಿತು ಎಂಬ ಬಗ್ಗೆ ಅಮರುಲ್ಲಾ ಸಲೆಹ್ ಮಾಧ್ಯಮಕ್ಕೆ ವಿವರಿಸಿದ್ದಾರೆ. ದೇಶದ ಜನರಿಗೆ ನಾಯಕರ ಅಗತ್ಯ ಇದ್ದ ಅನೇಕರು ದೇಶ ತೊರೆದಿದ್ದಾರೆ. ಹೀಗೆ ದೇಶ ಬಿಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾಗ ದೇಶ ತೊರೆದವರು ಈ ಮಣ್ಣಿಗೆ ದ್ರೋಹ ಬಗ್ದಿದ್ದಾರೆ ಅಂತ ಅಮರುಲ್ಲಾ ಸಲೆಹ್ ಮಾಜಿ ಅಧ್ಯಕ್ಷ ಅಶ್ರಫ್ ಘನಿ ವಿರುದ್ಧ ಕಿಡಿಕಾರಿದ್ದಾರೆ. ತಾಲಿಬಾನ್ ಉಗ್ರರು ಪ್ರೆಗ್ನೆಂಟ್ ಪೊಲೀಸ್ ಅಧಿಕಾರಿಯನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಗೌರ್ ಪ್ರಾಂತ್ಯದ ಫೀಡ್ಕೋ ನಗರದಲ್ಲಿ ಬಾನು ನೆಗರ್ ಎಂಬ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಗುಂಡಿಕ್ಕಿ ಕೊಲ್ಲಲಾಗಿದೆ. ಬಾನು ನೆಗರ್ 8 ತಿಂಗಳ ಗರ್ಭಿಣಿಯಾಗಿದ್ದರು. ಆದರೆ ಈ ಹತ್ಯೆಯಲ್ಲಿ ತಮ್ಮ ಪಾತ್ರವಿಲ್ಲ ಎಂದಿರುವಂತಹ ತಾಲಿಬಾನ್ ಈ ಬಗ್ಗೆ ತನಿಖೆ ನಡೆಸುವುದಾಗಿ ಹೇಳಿದೆ. ಅಫ್ಘಾನಿಸ್ತಾನದಲ್ಲಿ ಇದೀಗ ತಾಲಿಬಾನಿಗಳು ಪ್ರತೀಕಾರದ ದಾಳಿ ಹತ್ಯೆಗಳನ್ನು ನಡೆಸುತ್ತಿದ್ದಾರೆ. ಇಷ್ಟು ವರ್ಷಗಳ ಅಫ್ಘಾನ್ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದ ಸರ್ಕಾರಿ ಅಧಿಕಾರಿಗಳು ಸೇನೆಯ ಸೈನಿಕರನ್ನ ಗುರಿಯಾಗಿಸಿಕೊಂಡು ಪ್ರತೀಕಾರದ ದಾಳಿ ನಡೆಸುತ್ತಿದ್ದಾರೆ. ಅಧಿಕಾರಿಗಳಿಗೆ, ಸೈನಿಕರಿಗೆ ಕ್ಷಮಾದಾನ ನೀಡಿದ್ದೇವೆ ಅಂತ ಹೇಳಿದ್ರು. ಈ ಪ್ರತೀಕಾರದ ದಾಳಿಗಳು ನಿಂತಿಲ್ಲ ಅಂತ ಮಾನವ ಹಕ್ಕು ಸಂಘಟನೆಗಳು ಹೇಳಿವೆ. ವಿಶ್ವವಿದ್ಯಾಲಯಗಳಲ್ಲಿ ಯುವತಿಯರಿಗೆ ಹೇಗೆ ಬೋಧಿಸಬೇಕು ಅನ್ನೋ ಬಗ್ಗೆ ಇದೀಗ ತಾಲಿಬಾನ್ ವಿವರಣೆ ಕೂಡ ಕೊಟ್ಟಿದೆ. ಹುಡುಗಿಯರು, ಯುವತಿಯರಿಗೆ, ಮಹಿಳೆಯರೇ ಪಾಠ ಬೋಧಿಸಬೇಕು. ಒಂದ್ ವೇಳೆ ಮಹಿಳಾ ಉಪನ್ಯಾಸಕರು, ಪ್ರಾಧ್ಯಾಪಕರು ಇಲ್ಲದೆ ಹೋದ್ರೆ ವಯಸ್ಸಾದ ಪುರುಷರು ಪಾಠ ಬೋಧಿಸಬೇಕು. ವಿದ್ಯಾರ್ಥಿನಿಯರು ಮುಖ ಮುಚ್ಚಿಕೊಳ್ಳುವ ನಿಖಾಬ್ ಧರಿಸಬೇಕು. ಮಹಿಳೆಯರು, ಹುಡುಗಿಯರಿಗೆ ಇಸ್ಲಾಂ ವ್ಯಾಪ್ತಿಯಲ್ಲಿ ಮಾತ್ರ ಹಕ್ಕುಗಳಿರುತ್ತೆ ಅಂತ ತಾಲಿಬಾನ್ ಹೇಳಿದೆ.
ಸಂಘಟನೆಯು ಅಫ್ಘಾನಿಸ್ತಾನವನ್ನು ವಶಕ್ಕೆ ತೆಗೆದುಕೊಂಡು 22 ದಿನಗಳು ಕಳೆದಿದೆ. ಅಮೆರಿಕದ ಸೈನ್ಯವು ಅಫ್ಘಾನ್ ಖಾಲಿ ಮಾಡಿ 1 ವಾರ ಕಳೆದಿದೆ. ಆದರೆ ಅಫ್ಘಾನಿಸ್ತಾನದಲ್ಲಿ ಇನ್ನೂ ತಾಲಿಬಾನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿಲ್ಲ. ಈ ವಾರದ ಮಧ್ಯಭಾಗದಲ್ಲಿ ಅಫ್ಘಾನ್ನಲ್ಲಿ ತಾಲಿಬಾನಿಗಳ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ತಾಲಿಬಾನ್ ನಾಯಕರು ಹೇಳಿದ್ದಾರೆ. ತಾಲಿಬಾನಿಗಳ ಹೊಸ ಸರ್ಕಾರ ರಚನೆಗೆ ತಾಲಿಬಾನ್ ಸಂಘಟನೆಯಲ್ಲಿ ಅಧಿಕಾರ ಹಂಚಿಕೆಯಾಗಿ ನಡೀತಾ ಇರುವಂತಹ ಆಂತರಿಕ ಕಚ್ಚಾಟವೇ ಕಾರಣ. ಅಫ್ಘಾನ್ ತಾಲಿಬಾನ್ ನಾಯಕರು ಹಾಗೂ ಪಾಕಿಸ್ತಾನ ಬೆಂಬಲಿತ ಹಕ್ಕಾನಿ ನೆಟ್ವರ್ಕ್ ನಡುವೆ ಇದೀಗ ಅಧಿಕಾರ ಹಂಚಿಕೆಗಾಗಿ ಕಚ್ಚಾಟ ನಡೀತಾ ಇದೆ. ತಮಗೆ ಹೆಚ್ಚಿನ ಅಧಿಕಾರ ಬೇಕು ಅಂತ 2 ಬಣಗಳು ಪೈಪೋಟಿ ನಡೆಸ್ತಾ ಇದೆ. ಇದರಿಂದಾಗಿ ಹೊಸ ಸರ್ಕಾರ ರಚನೆ ವಿಳಂಬವಾಗಿದೆ. ಕುತೂಹಲ ಮೂಡಿಸಿದ್ದು ಹೇಗೆ? ಭಾರತ ಇಂಗ್ಲೆಂಡ್ 4ನೇ ಟೆಸ್ಟ್ನ ಫೈನಲ್ ಡೇ ಹೆಡ್ ಬುಷ್ ಆಟದಲ್ಲಿ ಶ್ರುತಿ ಹರಿಹರನ್ ಮೋಡಿ ಹೇಗಿದೆ? ಗಣೇಶನ ಹಬ್ಬಕ್ಕೆ ಲಂಕಿ ಗಿಫ್ಟ್ ಕೊಡ್ತಿರೋದು ಯಾರು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. 4ನೇ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ತಮ್ಮ ವಿರುದ್ಧ ನೀಡಲಾದ ತೀರ್ಪಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಕೆಎಲ್ ರಾಹುಲ್ಗೆ ದಂಡ ವಿಧಿಸಲಾಗಿದೆ. ಜೇಮ್ಸ್ ಆಂಡರ್ಸನ್ ಬೌಲಿಂಗ್ನಲ್ಲಿ ರಾಹುಲ್ ಔಟ್ ಆಗಿದ್ರು. ಫೀಲ್ಡ್ ಅಂಪೈರ್ ನಾಟ್ ಔಟ್ ಅಂತ ಘೋಷಿಸಿದಾಗ ಡಿಆರ್ಎಸ್ಗೆ ಮನವಿ ಸಲ್ಲಿಸಲಾಗಿತ್ತು. ಥರ್ಡ್ ಅಂಪೈರ್ ರಾಹುಲ್ಗೆ ಕ್ಯಾಚ್ ಔಟ್ ಅಂತ ತೀರ್ಪು ಕೊಟ್ಟರು. ಆದರೆ ಚೆಂಡು ಬ್ಯಾಟ್ಗೆ ತಗುಲಿಲ್ಲ ಅಂತ ರಾಹುಲ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ನ್ಯೂಜಿಲೆಂಡ್ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಬಾಂಗ್ಲಾದೇಶ ಕೇವಲ 76 ರನ್ಗೆ ಆಲ್ಔಟ್ ಆಗಿದೆ. ಇದರೊಂದಿಗೆ ಮೊದಲೆರಡು ಪಂದ್ಯಗಳಲ್ಲಿ ಸೋತಿದಂತಹ ಕಿವೀಸ್ ಬಾಂಗ್ಲಾಗೆ ತಿರುಗೇಟು ಕೊಟ್ಟಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ನ್ಯೂಜಿಲೆಂಡ್ 5 ವಿಕೆಟ್ ನಷ್ಟಕ್ಕೆ 128 ರನ್ ಗಳಿಸಿತು. ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಯಾಟಿಂಗ್ ಮಾಡಿದಂತಹ ಬಾಂಗ್ಲಾ 19.4 ಓವರ್ಗಳಲ್ಲಿ ಆಲ್ಔಟ್ ಆಯಿತು. ಆಜಾಜ್ ಪಟೇಲ್ 4 ವಿಕೆಟ್ ಪಡೆದರು. ಇಂಗ್ಲೆಂಡ್ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜೋಸ್ ಬಟ್ಲರ್ 2ನೇ ಬಾರಿಗೆ ತಂದೆಯಾಗಿದ್ದಾರೆ. ಇಂದು ಬೆಳಗ್ಗೆ ಜೋಸ್ ಬಟ್ಲರ್ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಬಟ್ಲರ್ ತನ್ನ ಮಗುವನ್ನು ಅಪ್ಪಿಕೊಂಡಿರುವಂತಹ ಕೆಲವು ಫೋಟೋಗಳನ್ನು ರಾಜಸ್ಥಾನ ರಾಯಲ್ಸ್ ತಂಡ ಪೋಸ್ಟ್ ಮಾಡಿದೆ. ಬಟ್ಲರ್ ತನ್ನ ಮಗಳಿಗೆ ಮ್ಯಾಗಿ ಅಂತ ಹೆಸರಿಟ್ಟಿದ್ದಾರೆ. ಡಾಲಿ ಧನಂಜಯ್ ಹಾಗೂ ಲೂಸ್ ಮಾದ ಯೋಗಿ ಜೋಡಿಯಾಗಿ ನಟಿಸ್ತಾ ಇರುವಂತಹ ಹೆಡ್ ಬುಷ್ ಸಿನಿಮಾದಲ್ಲಿ ಶ್ರುತಿ ಹರಿಹರನ್ ನಟಿಸುವುದು ಪಕ್ಕಾ ಆಗಿದೆ. ಅಂದಹಾಗೆ ಸದ್ಯ ಡಾನ್ ಜಯರಾಜ್ ಕಥೆ ಇದಾಗಿದ್ದು ಸಿನಿಮಾದಲ್ಲಿ ಶ್ರುತಿ ಹರಿಹರನ್ ಪಾತ್ರ ಹೇಗಿರುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕೆಲವು ದಿನಗಳಿಂದ ಕುಟುಂಬಕ್ಕಾಗಿ ಸಮಯ ಕೊಟ್ಟು ಬ್ರೇಕ್ ಪಡೆದಿದ್ದಂತಹ ಶ್ರುತಿ ಸದ್ಯ ಮತ್ತೆ ಗಾಂಧಿನಗರದಲ್ಲಿ ಕಮಾಲ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. 100% ಪ್ರೇಕ್ಷಕರಿಗೆ ಅವಕಾಶ ಇರದಿದ್ರೂ ಧೈರ್ಯ ಮಾಡಿ ಥಿಯೇಟರ್ ಅಂಗಳಕ್ಕೆ ಬರ್ತಾ ಇದೆ ಕೆಲವು ಚಿತ್ರತಂಡಗಳು. ಲೂಸ್ ಮಾದ ಯೋಗಿ ಸಂಚಾರಿ ವಿಜಯ್ ಜೋಡಿಯಾಗಿ ಲಂಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂದಹಾಗೆ ಲಂಕೆ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರುವಂತಹ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡು ಕುತೂಹಲದಲ್ಲಿದೆ ಚಿತ್ರತಂಡ. ಸೆಪ್ಟೆಂಬರ್ 10ರಂದು ಲಂಕೆ ರಿಲೀಸ್ ಆಗಲಿದೆ. ತಮಿಳುನಾಡು ಮಾಜಿ ಸಿಎಂ ದಿವಂಗತ ಜಯಲಲಿತಾ ಅವರ ಬಯೋಪಿಕ್ನಲ್ಲಿ ಕಂಗನಾ ರಣಾವತ್ ನಟಿಸಿ ಕಮಾಲ್ ಮಾಡಿದ್ದಾರೆ. ಹಾಗೆ ಸದ್ಯ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಹೀಗಾಗಿ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಮಾತನಾಡಿದಂತಹ ಕಂಗನಾ ರಣಾವತ್ ಈ ಸಿನಿಮಾದಲ್ಲಿ ನಟಿಸೋಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಕೊಂಡಿದ್ದಾರೆ.